ಅಷ್ಟರಲ್ಲಿ ಬ್ರೋ ಬಂದರೆ ಸರಿ ಇರುತ್ತೆ. ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ನೀನು ಒಂದ್ಸಲ ಅದಕ್ಕೆ ನಂಬರ್ ಟ್ರೈ ಮಾಡು. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಮಮ್ಮಗೆ ಗೊತ್ತಾಗಬಾರ್ದು ಅಷ್ಟೇ. ಇಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಕೊಂಡು ಆದಿತ್ಯ ಹೆಂಡತಿ ಜೊತೆ ಸುತ್ತಾಡಕ್ ಹೋಗಿದಾನ. ಯಾಕೋ ಇತ್ತೀಚೆಗೆ ಅವನ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ. ಎಷ್ಟು ಅಂತ ಸಹಿಸ್ಕೊಳ್ಳಿ. ಇವತ್ತು ಮೀಟಿಂಗ್ಗೆ ಏನಾದ್ರೂ ತೊಂದರೆ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಈಗ್ಲೂ ನಿನಗೆ ಭಯ ಆಗ್ತಿಲ್ವಾ ಅಖಿಲಾಂಡೇಶ್ವರಿ? ಇದು ಬರೀ ಟೀಸರು. ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದುಶ್ಮನ್. ಯಾಕೆ ಸಡನ್ ಆಗಿ ಫೋನ್ ಕಟ್ ಆಯ್ತು? ಪ್ರೀತು, ನೀನು ಮಾತಾಡಿದ್ದನ್ನ ಅತ್ತೆ ಕೇಳಿಸ್ಕೊಂಡು ಅವ್ರ ಫೋನ್ ಕಟ್ ಮಾಡಿದ್ದು. ಹೌದಾ? ನೀನ್ ಯಾಕೆ ಫೋನ್ ಕೊಡಕ್ ಹೋದೆ? ನಾನು ಕೊಡ್ಲಿಲ್ಲ ಪ್ರೀತು. ಅವರೇ ಇಸ್ಕೊಂಡು ಏನು ಮಾತಾಡ್ದೆ ಸೈಲೆಂಟಾಗಿ ಕೇಳಿಸ್ಕೊತಿದ್ರು. ನಾನೇನ್ ಮಾಡ್ಲಿ? ಬ್ರೋ ಮೇಲೆ ಕೋಪ ಮಾಡ್ಕೊಂಡ್ರಾ? ಮತ್ತೆ ಭಾವ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿದ್ರೆ ಅತ್ತೆ ಕೋಪ ಬರ್ದೇ ಇರುತ್ತಾ ಹೇಳು? ಮಾಮಿಗೆ ಏನು ಮಾಡ್ತಾರೋ ಮೊದಲು ಈ ವಿಷಯನ ಬ್ರೋಗ್ ಹೇಳಬೇಕು. ಆದರೆ ಅವ್ನು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ಪ್ರೀತು, ನೀನು ಗಾಬರಿ ಆಗಬೇಡ. ಅತ್ತೆಗೆ ಹೇಗೋ ಭಾವ ಇನ್ನೂ ಆಫೀಸಿಗೆ ಹೋಗಿಲ್ಲ ಅಂತ ಗೊತ್ತಾಗಿದೆಯಲ್ಲ, ನೋಡೋಣ ಏನು ಮಾಡ್ತಾರೆ ಅಂತ. ಸರಿ, ಏನು ಹೇಳಿದ್ರು? ಭಾವನ ಬಗ್ಗೆ ಬೇಜಾರು ಮಾಡಿಕೊಂಡು ಕೋಪ ಮಾಡ್ಕೊಂಡು ಹೋದ್ರು. ಮಾಮ್ ಕೋಪ ಕಮ್ಮಿ ಆಗೋದ್ರೊಳಗೆ ಬ್ರೋ ಆಫೀಸಿಗೆ ಬಂದರೆ ಸರಿ. ನೀನು ಅದಕ್ಕೆ ಫೋನ್ ಟ್ರೈ ಮಾಡು, ನಾನು ಬ್ರೋ ಫೋನ್ ಟ್ರೈ ಮಾಡ್ತೀನಿ. ಸರಿ. Receive, bro. ಓಡಲೆ 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 ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ಯಾಕೆ? ನಿನ್ನ ತಮ್ಮ ಪ್ರೀತು ಫೋನ್ ಮಾಡ್ತಾ ಇದ್ದಾನೆ.
ನಾನು ಎಷ್ಟು ಸಲ ಫೋನ್ ತೆಗಿದೆ ಇದ್ರು ಮತ್ತೆ ಯಾಕಪ್ಪ ಫೋನ್ ಮಾಡಿ ಟ್ರಬಲ್ ಕೊಡ್ತೀಯ? ಯಾವುದೋ ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇದ್ದೀನಿ ರಾಜಾ, ಕಾಲ್ ಮಾಡಬೇಡಪ್ಪ. ನನ್ನ ಫೋನು ರಿಸೀವ್ ಮಾಡ್ತಿಲ್ವಲ್ಲ ಯಾದೇ, ಏನು ಮಾಡೋದು? ತಮ್ಮ ಆಯ್ತು, ಈಗ ಅಮ್ಮ. ಆಹಾ, ತಾಯಿ ಕರುಳಿಗೆ ತನ್ನ ಬಳ್ಳಿಗೆ ಎಲ್ಲಿ ಸಂಕಟವಾಗಿದೆಯೋ ಎಂಬ ನೋವಿನಿಂದ ಕರೆಯನ್ನು ಮಾಡಿದ್ದಾರೆ. ಆದರೆ ಆ ತಾಯಿಗೆ ಗೊತ್ತಿಲ್ಲ, ನೀವು ಕರೆ ಮಾಡಿರುವ ಚಂದಾದಾರರು ಕರೆಯನ್ನು ಸ್ವೀಕರಿಸಲು ಪುರುಸೊತ್ತಾಗಿಲ್ಲ, ಹಾಗಾಗಿ ಕಟ್ ಮಾಡಿದ್ದಾರೆ. ಮ್ಯಾಮ್, ಸರ್ ಫೋನ್ ಕಟ್ ಮಾಡ್ತಿದ್ದಾರೆ. ತಮ್ಮನ ಫೋನ್ ರಿಸೀವ್ ಮಾಡದೆ ಅಮ್ಮನ ಫೋನನ್ನ ಯಾಕೆ ಕಟ್ ಮಾಡಿದೆ ಅಂತ ಗೊತ್ತಾ? ಯಾಕೆಂದ್ರೆ ಅಮ್ಮನಿಗೆ ಮಗನ ಮೇಲಿರೋ ಕೋಪ ಡಬ್ಬಲ್ ಆಗ್ಬೇಕು, ಆಗ್ಲೇ ನನ್ನ ಕೆಲಸ ಸುಲಭ ಆಗೋದು. ಅರ್ಥ ಆಯ್ತಾ? ಶೇಟ್, ಬ್ರೋ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಯ್ಯೋ, ನೀನ್ ಎಷ್ಟ್ ಸಲ ಕಾಲ್ ಮಾಡಿದ್ರು ನಾನು ರಿಸೀವ್ ಮಾಡಲಾಕಂತ ಸುಮ್ನೆ ಯಾಕೆ ಬೆರಳು ನೋಸ್ಕೊಳ್ತೀಯ? ಏನಾಗಿದೆಯೋ ಏನ್ ಕತೆ? ಏನಾದ್ರೂ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾನ? ಸಿಕ್ಕಾಕೊಂಡಿದ್ರು ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಇವನು? ಓಡು 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 ರಾಜ, ಓಡು ರಾಜ, ಓಡು ರಾಜ. ಯಾವುದಕ್ಕೂ ಅತ್ತಿಗೆ ಈ ವಿಷಯ ತಿಳಿಸೋದು ಒಳ್ಳೇದು. ಮ್ಯಾಮ್, ಮೋಹನ್ ಸರ್ ಕಾಲ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಮೋಹನ್. ಅತ್ತಿಗೆ, ನಮ್ಮ ಆದಿ ಇನ್ನೂ ಬಂದಿಲ್ಲ. ಫೋನು ರಿಸೀವ್ ಮಾಡ್ತಾ ಇಲ್ಲ. ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪ್ನಿಯವ್ರು ಬಂದರೆ ಏನು ಮಾಡೋದು? ಅವ್ರು ಬರೋದಕ್ಕೆ ಇನ್ನು ಎಷ್ಟು ಟೈಮ್ ಇದೆ? ಇನ್ನೊಂದು 10 ನಿಮಿಷದಲ್ಲಿ ಬರಬಹುದು. ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಸರಿ ಅತ್ತಿಗೆ.
ನೀವು ಕ್ಷಣದಿಂದ ಕ್ಷಣಕ್ಕೆ ತುಂಬ ಡೇಂಜರ್ಸ್ ಅನ್ನಿಸ್ತಾ ಇದ್ದಾನೆ. ನೀವು ಹೇಳಿದ್ದನ್ನೆಲ್ಲ ಮಾಡಿದ್ರು ಪಾರು ಎಲ್ಲಿದ್ದಾಳೆ ಅನ್ನೋ ಒಂದು ಕ್ಲೂನು ಕೊಡ್ತಾ ಇಲ್ವಲ್ಲ. ಇಲ್ಲ, ನಾನು ಪ್ರೀತಿಗೆ ಫೋನ್ ಮಾಡಿ ಎಲ್ಲ ಹೇಳ್ತೀನಿ. ಆದರೆ ಈ ವಿಷಯನ ಮನೆಗೆ ಹೇಳ್ಬೇಡ ಅನ್ನೋದು ಅವನಿಗೆ ಹೇಳಬೇಕು. ಅವನಿಗೆ ಹೇಳಿದ್ರೆ ಏನಾದರೂ ಹೆಲ್ಪ್ ಸಿಗ್ಬೋದು. ಔಟ್ ಗೋಯಿಂಗ್ ಬರ್ಡ್ ಅಂತ ಬರ್ತಾ ಇದೆಯಲ್ಲ, ಏನ್ ಮಾಡೋದು? ಸರ್, ಒಂದು ಎಮರ್ಜೆನ್ಸಿ ಕಾಲ್ ಮಾಡಬೇಕು. ಫೋನ್ ಕೊಡ್ತೀರಾ? ಕರೆನ್ಸಿ ಇಲ್ಲ, ಹೋಗಪ್ಪ. ಸರ್ ಪ್ಲೀಸ್ ಸರ್. ಸರ್, ಯಾರಿಗೋ ಮಾತಾಡಬೇಕು ಅಂದ್ರಲ್ಲ, ತಗೊಳ್ಳಿ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯಾವ್ದು ಫೋನ್ ಬರ್ತಾ ಇದೆ? ಅದು ನನಗಲ್ಲ, ನಿಮಗೆ. ಮಾತಾಡಿ. ನನಗ? ಮಾತಾಡಿ ಸರ್. ಹಲೋ. ಏನೋ ಮರಿ, ಈ ಮಕ್ಕಳು ಚಾಕ್ಲೇಟ್ ಕೇಳ್ತಾರಲ್ಲ, ಹಂಗೆ ನೀನು ಹಾದಿ ಬೀದಿಲ್ ಹೋದವ್ರಿಗೆಲ್ಲಾನು ಮೊಬೈಲ್ ಕೇಳ್ತಾ ಇದೀಯಾ? ಯಾಕೆ ಮನೇಲಿ ಏನಾದ್ರು ವಿಷಯ ತಿಳಿಸ್ಬೇಕು ಅಂತನಾ? ಅಯ್ಯಪ್ಪ ಯಪ್ಪ, ಭಯ ಆಗೋಯ್ತು. ಮಿಸ್ಟರ್ ಆದಿತ್ಯ ಅರ್ಸನ್ ಕೋಟೆ, ನಿನ್ಗೆ ಫೋನ್ ಕೊಟ್ನಲ್ಲ, ಅವನು ನಿನ್ಗೊಂದು ಗಿಫ್ಟ್ ಕೊಡ್ತಾನೆ. ಇಸ್ಕೊಂಬರಿ. ಗಿಫ್ಟಾ? ಈ ಜೊತೆ ನಾನು ಇವಾಗ ಎಂಬ ಕೊಟ್ಟಿದ್ದಾರಲ್ವ? ಯಾಕೊಂಬರಿ, ನಿನ್ ಹೆಂಡತಿ ಸಿಂಗಲ್ ಜುಮ್ಕಿ ನೋಡಿ ಗಾಬರಿ ಆಗೋಯ್ತಾ ನಿನ್ಗೆ? ಬೇರೆ ಯಾರಿಗಾದ್ರೂ ಫೋನ್ ಮಾಡಿ ಹೆಲ್ಪ್ ಕೇಳೋ ಪ್ರಯತ್ನ ಪಟ್ಟ್ಯೋ? ಜುಮ್ಕಿ ಹಾಕಿರೋ ನಿನ್ ಹೆಂಡತಿ ಕಿವಿ ನಿನ್ ಕೈಯಲ್ಲಿರತ್ತೆ, ಹುಷಾರ್. ಅರ್ಥ ಆಯ್ತಾ? ಪ್ಲೀಸ್ ಪ್ಲೀಸ್, ನನ್ನ ಹೆಂಡತಿಗೆ ಏನೂ ಮಾಡಬೇಡ. ಅಯ್ಯೋ, ಟೆನ್ಷನ್ ಅಲ್ಲಿ ನಿನ್ಗೆ ಬೇರೆ ಏನು ಮಾತಾಡೋದು ಗೊತ್ತಾಗೋದಿಲ್ವಾ? ಮಾತಾಡ್ತಿದ್ರೆ ನನ್ನ ಹೆಂಡತಿಗೆ ಏನ್ ಮಾಡ್ಬೇಡ, ನನ್ನ ಹೆಂಡತಿಗೆ ಏನ್ ಮಾಡ್ಬೇಡು ಅಂತೀಯಲ್ಲ ಮರಿ. ಬೇರೆ ಏನಾದ್ರು ಹೇಳ? ಸರಿ, ಹೋಗ್ಲಿ ಬಿಡು. ನೀನು ಟೆನ್ಷನ್ ಅಲ್ಲಿ ಇದ್ಯಾ, ನನ್ಗೆ ಅರ್ಥ ಆಗತ್ತೋ ಮರಿ. ಆದ್ರೆ ನೀನು ಮಾಡಿರೋ ತಪ್ಪಿಗೆ ನಿನ್ಗೆ ಶಿಕ್ಷೆ ಆಗ್ಲೇಬೇಕಲ್ವಪ್ಪ? ಯಾಕೆಂದ್ರೆ ನೀನಿಗ್ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ನನ್ ಮನ್ಸಿಗೆ ಸಮಾಧಾನನೇ ಆಗಲ್ಲ. ಅದಕ್ಕೆ ಶಿಕ್ಷೆ ಕೊಡ್ತೀನಿ, ಅನ್ಭವಿಸ್ಬಿಡು. ಸರಿನಪ್ಪ? ನನಗೇನು ಬೇಕಾದರೂ ಶಿಕ್ಷೆ ಕೊಡು. ಆದರೆ ನನ್ನ ಹೆಂಡತಿಗೆ ಏನಾದರೂ ಆದರೆ ನಾನು ಮಾತ್ರ ಇನ್ನ ಸುಮ್ಮನೆ ಬಿಡಲ್ಲ. ಅಬ್ಬಬ್ಬಬ್ಬಬ್ಬ, ವಾಯ್ಸ್ ಜೋರ್ ಆಗ್ತಿದೆ. ಎಮೋಷನ್ ಜಾಸ್ತಿ ಆಗ್ತಿದ್ದಂಗೆನೆ ಆವಾಜ್ ಹಾಕಕ್ ಶುರು ಮಾಡ್ಬಿಟ್ಟಿನಪ್ಪ ಮರಿ. ಏನ್ ಮಾಡೋದು, ಇದು ನಮ್ಮ ಇಂಡಿಯನ್ ಸೆಂಟಿಮೆಂಟ್. ಟಾಸ್ಕ್ ನಂಬರ್ 3. ನಿನಗೆ ಫೋನ್ ಕೊಟ್ನಲ್ಲ, ನೀನ್ ಎದ್ರಲ್ಲಿರೋನು, ಅವನನ್ನ ಒಂದ್ 4 ತದ್ಕು. ನಾನು ಯಾಕೆ ಹೊಡಿಬೇಕು? ನಾನು ಸುಮ್ಮನೆ ಯಾರ ಮೇಲೂ ಕೈ ಮಾಡಲ್ಲ. ದಡ್ಡ ಈಗ ನೀನು ಅವನ್ಗೆ ಹೊಡಿಲಿಲ್ಲ ಅನ್ಕೋ, ನಾನು ನಿನ್ನ ಹೆಂಡತಿಗೆ ಹೊಡಿಬೇಕಾಗತ್ತಲ್ಲ ಮರಿ. ಯೋಚನೆ ಮಾಡಪ್ಪ. ನಮ್ಮ ಹುಡುಗನ ಮೇಲೆ ಕೈ ಮಾಡ್ತೀಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ?
ಯಾರೋ ನೀವೆಲ್ಲ ಯಾಕೋ ಹೀಗೆ ಮಾಡ್ತಾ ಇದ್ದೀರಾ? ಏನು ಬೇಕು ನಿಮಗೆ? ಫೋನ್ ಮಾಡಿ. ನಮ್ಮ ಹುಡುಗರಿಗೆ ಒಂದ್ 4 ತದಕು ಅಂದ್ರೆ ಅಷ್ಟೊಂದು ಹೊಡೆಯೋದೇನೋ. ಏನ್ ಮಾಡಕ್ಕಾಗತ್ತಪ್ಪ, ಅರ್ಸನ್ ಕೋಟೆ ಕುಳ ನೀನು. ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋ ವಂಶ. ಇಲ್ಲ ಬಿಡು, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಳ್ತಾರೆ ಅವ್ರಿಗಾಗಿರೋ ಡ್ಯಾಮೇಜನ್ನ. ಓಕೆನಾ? ಅಲ್ಲಿ ಏನಲ್ಲ ನಮ್ಮ ಹುಡುಗ, ಅವನಿಗೆ ಫೋನ್ ಕೊಡು. ಅವನ ಕೈಗೆ ನಮ್ಮ ಗಾಡಿ ಕೀ ಕೊಟ್ಟು ನಾನು ಹೇಳಿರೋ ಜಾಗಕ್ಕೆ ಹೋಗಕ್ಕೆ ಹೇಳು. ಆಯ್ತಾ ತಗೋ, ಅದೆಲ್ಗ ಹೋಗ್ಬೇಕಂತಲ್ಲ, ಹೋಗು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಅಕ್ಕ, ಇದೇನಕ್ಕ ಇದು? ನಮ್ಮ ಆದಿತ್ಯ ಹೆಂಗ್ ಕೈ ಕೊಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲ ಅಕ್ಕ, ಆಫೀಸ್ ಹೋಗ್ತೀನಿ ಅಂತ ಹೇಳಿ ಆ ಪಾರ್ವತಿ ಕೈ ಹಿಡ್ಕೊಂಡು ಅದ್ ಎಲ್ಲಿ ಸುತ್ತಾ ಇದ್ದಾನೋ ಏನೋ. ಅಲ್ಲ, ನಾನು ಜನನಿ ಆಗಿಂದ ಅವ್ರಿಬ್ರು ಫೋನ್ಗೂ ಕಾಲ್ ಮಾಡ್ತಾನೇ ಇದೀವಕ್ಕ, ಕ್ಯಾರೆ ಅಂತ ಇಲ್ಲ. ಅಕ್ಕ, ನನ್ಗನ್ಸುತ್ತೆ ಮೊನ್ನೆ ನೀವು ಆ ಪಾರ್ವತಿ ಹೊಡೆದ್ರಲ್ಲ, ಆ ಕೋಪಕ್ಕೆ ಆ ದಿನ ತನ್ನ ಕೈ ವಶ ಮಾಡ್ಕೊಂಡು ನಿಮ್ಮನ್ ಕಾಡಿಸ್ಬೇಕು ಅಂತಾನೆ ಹಿಂಗ್ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತಕ್ಕ. ಅಲ್ಲ, ಹಿಂಗ್ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಾ ಅಕ್ಕ ಅವನ್ಗೆ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತಿದ್ದಾನೆ. ಅಲ್ಲ, ಅವನ್ ಬುದ್ಧಿಗೇನ್ ಮಂಕ್ ಬಡ್ದಿದ್ಯಾ ಅಂತ. ನಮ್ಮನೆ ಹಿರಿಮಗ, ವಂಶೋದ್ಧಾರಕ, ಅರಸನ ಕೋಟೆ ಘನತೆನ ಎತ್ತಿ ಹಿಡಿತಾನೆ ಅಂತ ನಾವ್ ಅನ್ಕೊಂಡ್ರೆ ನಮ್ಮ ಮರ್ಯಾದೆನ ಅವನೇ ತೆಗಿತಿದ್ದಾನಲ್ಲ ಅಕ್ಕ. ನನ್ಗಂತೂ ಇದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಕ್ಕ.